ಹಲೋ. ಫುಲ್ ಡ್ರೆಸ್ ತೋರಿಸಿ ಹಿಂದೆ ಹೋಗೋದಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಲ್ಲ ಮುಡ್ಗಿ. ಗೈಸ್ ನಾನು ಬೇರೆ ಥರ ನಾನು ಸಾಚ ನಾನು ಮಾಡಲ್ಲ, ಸುಳ್ಳು ಮಾಡ್ತೀನಿ. ಏನು ಸೈಡ್ ಇದ್ದಾಗ ಏನು ಅಮ್ಮ ಹರ್ಷ ಅವರೇ ಧರೆಯಿಂದ ಇಳಿದು ಬಂದಿರೋ ತರ ಕಾಣ್ತಾ ಇದ್ದೀರಾ. ನೀವಿಬ್ರು ಡೇಟ್ ಮಾಡ್ತಾ ಇದ್ದೀರಂತ ಜನ ಮಾತಾಡ್ತಿದ್ದಾರೆ ಅಂದ್ರೆ ಕ್ಲಾರಿಟಿ ಕೊಡು, ಜನ ಮಾತಾಡ್ತಿದ್ದಾರೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಸೊ ನಾನು ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ಎಲ್ಲಿದ್ದೀನಿ ಅಂತ ಗೊತ್ತಾಗಬೇಕಂದ್ರೆ ಫುಲ್ ವಿಡಿಯೋನ ನೋಡಿ, ಸ್ಕಿಪ್ ಮಾಡಿದೆ. ಇನ್ನಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಸೊ ನಾನು ಬ್ಯೂಟಿಫುಲ್ ಆಗಿರೋ ಡ್ರೆಸ್ ಹೇಗಿದೆ ಅಂತ ತೋರಿಸ್ತೀನಿ, ವೆಯ್ಟ್ ಮಾಡಿ. ಓಕೆ, ಸೊ ಇವತ್ತೊಂದು ಫುಲ್ ಮಸ್ತು ಮಜಾ ಇರುತ್ತೆ ವ್ಲಾಗಲ್ಲಿ, ನೋಡ್ತಾ ಇರಿ. ಸೊ ಗೈಸ್, ಚೆನ್ನಾಗಿದೆಯಾ ನನ್ನ ಔಟ್ಫಿಟ್? ಬ್ಯೂಟಿಫುಲ್. ಸೊ ಇವಾಗ ಕೆಲವೇ ಕ್ಷಣಗಳಲ್ಲಿ ಇವೆಂಟ್ ಸ್ಟಾರ್ಟ್ ಆಗ್ತಿದೆ. ಸೊ ಅದಕ್ಕೆ ನಿಮ್ಮ ವ್ಯೂ ಮುಖಾಂತರ ನೋಡ್ಬೇಕಂತ ವಿನಂತಿ. ಆ್ಯಂಡ್ ನನಗೆ ವಿಡಿಯೋ ಮಾಡ್ಕೊಡ್ತಿರೋರು ಆ್ಯಂಕರ್, ತುಂಬ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಡೆಕೋರೇಷನ್ ಎಲ್ಲ ಹೇಗಿದೆ ಅಂತ ಹೇಳ್ತೀನಿ, ಬನ್ನಿ ನೋಡಿ ಗೈಸ್. ಎಷ್ಟು ಚಂದವಾಗಿರೋ ಡೆಕೋರೇಷನ್ ಮಾಡಿದ್ದಾರೆ. ನಾನು ಬರ್ತಾ ಇದ್ದೀನಿ ಅಂತ ಯೆಲ್ಲೋ ಕಲರ್ ಫ್ಲವರ್ಸ್. ಸಿ ಈ ಡಿಸೈನ್ ನೋಡಿ, ಎಲ್ಲ ಡಿಸೈನ್ಸ್ ನನಗೆ ಬ್ಯೂಟಿಫುಲ್ ಆಗಿದೆ ಅಲ್ಲ. ನನ್ನ ಸಬ್ಸ್ಕ್ರೈಬರ್ಸ್ಗೆ ಗೊತ್ತು ಸೋನುಗೆ ಸೆಲ್ಫ್ ಲವ್ ಅನ್ನೋದು ಜಾಸ್ತಿ ಅಂತ, ಹಾಗಾಗಿ ನೋಡಿ ಇದೆಲ್ಲ ನಮ್ದೆ, ಅದು ನಮ್ದೆಯಾ, ಇದು ನಮ್ದೆಯಾ, ಇದು ನಮ್ದೆಯಾ, ಈ ಜಾಗ ಎಲ್ಲ ನಮ್ದೆಯಾ, ಬನ್ನಿ ಎಂಜಾಯ್ ಮಾಡೋಣ. ಸೊ ಇಲ್ಲಿ ಹುಡುಗಿರ್ನ ಇವಾಗ ಹಿಂಗ್ ಕೂರಿಸ್ತಾರೆ, ಹಿಂಗೆ ಒಂದ್ ಚೇರ್ ಹಾಕ್ಬಿಟ್ಟು. ಹುಡುಗ ನಾನು ಇಲ್ಲಿದ್ದೀನಲ್ಲ, ಅಲ್ಲಿ ನೋಡಿ ಅವ್ನ್ ನನ್ ಜೊತೆಗೆ ಬಾಪ ನೀನು ಕೂತ್ಕೊಬಿಡು, ಬಾ ಇನ್ನೇನಲ್ಲಿ ಓಡಾಡ್ತಿದ್ದೆ, ಬಾಪ ಬಂದ್ಬಿಡು ಅಂತ ಕೂತ್ಕೊಬಿಡು. ಹಾಯ್. ಹೌದು, ನಿಜವಾದ ತಮ್ಮ, ಸ್ವಂತ ತಮ್ಮ. ತಮ್ಮನೆ. ಸೊ ಇನ್ನ ಹುಡುಗಿ ತಂಗಿ ಯಾರು ಅಂತ ನಿಮಗ್ ಗೊತ್ತಿಲ್ಲ ಅಲ್ಲ, ನನ್ ಫ್ರೆಂಡು. ಸೊ ಕ್ರೇಜಿಗೂ ಇನ್ನೊಂದು ಕ್ರೇಜಿ ಅವಳು. ಸೊ ಅದು ಸೊ ಇವಾಗ ಬನ್ನಿ ತೋರಿಸ್ತೀನಿ ಅವ್ರನ್ನ. ಗೈಸ್, ಈ ಒಂದು ಈವೆಂಟ್ಗೆ ಆಂಕರ್ ಆಗಿ ಬಂದಿರೋರು ಪ್ರೀತಮ್ ಹರಿಯರ್ ಅಂತ. ನನ್ನ ವಾಯ್ಸ್ ಕೇಳಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಎಷ್ಟು ಸಖತ್ತಾಗಿ ಮಾತಾಡ್ತಾನೆ ಹುಡುಗ ಅಂತ. ನೀವು ಕೇಳ್ತಾ ಇದ್ದೀರಾ ಪ್ರೀತಿ ಮಾತು ಪ್ರೀತಮ್ ಜೊತೆ. ಅಬ್ಬ, ನೈಸ್ ವಾಯ್ಸ್. ಬಾ ಇಲ್ಲಿ ನೋಡಿ, ನಮಸ್ಕಾರ ಮಾಡು. ವಾವ್, ತುಂಬಾ ಚೆನ್ನಾಗಿ ಕಾಣಿಸಿ ಭವ್ಯ ಅವರ ನಿಮ್ಮ ಹುಡುಗ ಎಲ್ಲಿ. ಒಂದ್ ಸ್ವಲ್ಪ ಹೀಗೆ ಕೈ ಹಿಡ್ಕೊ, ಹಿಂದೆ ತಿರುಗು, ಹಾಗೆ ಹಿಂದೆ ಒಂದ್ ಸ್ವಲ್ಪ ಹೀಗೆ ಒಂಚೂರು ತಿರ್ಗೆ ಹಿಂದೆ ನೋಡ್ತೀನಿ ಹೇಗೆ ಕಾಣ್ತಿದ್ಯಾ ಅಂತ. ವಾವ್, ನೈಸ್ ಅಲ್ಲ? ವೆರಿ ಗುಡ್, ವಂಡರ್ಫುಲ್, ಸಖತ್ತಾಗಿ ಕಾಣ್ತಿದ್ದೀರಾ. ಬಟ್ ನಿಮ್ಮ ಹುಡುಗ ಹೇಗಿದ್ದಾನೆ ಅಂತ ನೋಡೋ ಆಸೆ ನಮಗೂ ಕೂಡ ಕಾಯ್ತಾ ಇದೆ. ನಮಗೂ ಇದೆ. ಅಲ್ಲ, ನಾನು ನನ್ನ ಬಗ್ಗೆ ನೋಡ್ತಿದ್ದೆ. ಹಾ, ಬರ್ಲಿ ಜೋರಾದ ಚಪ್ಪಾಳೆ. ಹರ್ಷ ಅವರೇ ಧರೆಯಿಂದ ಇಳಿದು ಬಂದಿರೋ ತರ ಕಾಣ್ತಾ ಇದ್ದೀರಾ. ಎಲ್ಲ ಹಾಳು ಮಾಡೋ ನೀ ನನ್ನ ಲೈನ್ಗಳನ್ನ. ಬರ್ಲಿ ಚಪ್ಪಾಳೆ. ಹಾ ಆಂಟಿ, ನೈಸ್. ಗೈಸ್, ಫೈನಲಿ ನನ್ನ ಫ್ರೆಂಡ್ ಆಲ್ರೆಡಿ 4 ಅಡಿ ಕಟ್ಔಟ್ ನೋಡಿದ್ದೀರಾ, ನೋಡ್ಕೊಳ್ಳಿ. ದಿವ್ಯಾ, ಫುಲ್ ಡ್ರೆಸ್ ತೋರಿಸಿ ಹಿಂದೆ ಹೋಗೋದಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಲ್ಲ ಮುಡ್ಗಿ. ಫುಲ್ ಕ್ಯೂಟಾಗಿ ಎಲ್ಲ ನೋಡಿ. ಏನು ಗೊತ್ತಾ, ಇವಳಿಗೆ ಎಂತ ಬುದ್ಧಿ ಗೊತ್ತಾ, ಎಲ್ಲರೂ ಎಲ್ಲೋನೇ ಹಾಕೋ ಬರಬೇಕು ಅಂತ ಹೇಳ್ಬಿಟ್ಟು ಇವಳೊಬ್ಳೆ ಫುಲ್ ಎಲ್ಲಕ್ಕಿಂತ ಹೈಲೈಟ್ ಆಗಬೇಕು ಅಂತ ಈ ಕಲರ್ ಡ್ರೆಸ್ ಹಾಕೋ ಬಂದವಳೆ.
ನೋಡಲ್ಲಿ ಪ್ರೀತಮ್ ಅವರು ಹೂ ಅಂತಿರೋದು ಅಲ್ವಾ, ಎಂತ ಕಂತ್ರಿ ಬುದ್ಧಿ. ಹೌದು ದಿಸ್ ಇಸ್ ತಪ್ಪು. ನೋಡಿ ಗೈಸ್, ನೋಡಿ ಎಂತ ಬುದ್ಧಿ ಕಲ್ತವಳೆ. ಹಂಗೆ ಹೇಳಿದ್ದು ಪ್ರೀತಮ್ ಅವರೇ, ಎಲ್ಲ ಹಾಕ್ಬೇಕು, ಎಲ್ಲ ಹಾಕ್ತಿದೀವಿ ಅಂತ. ಆಂಟಿ ಆಡ್ಲೇಬೇಕಾ? ಕಂದ ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ, ಅಂಜದ ಚಂದದ ಗೊಂಬೆ ನೀನು, ನೋಡು ನೋಡು ನೋಡಮ್ಮ, ಕಣ್ಣ ತುಂಬ ನೋಡಮ್ಮ, ಬಣ್ಣ ಬಣ್ಣದ ಲೋಕವನ್ನು ನಿನಗೆ. ಇಲ್ಲ ಇದು ನನ್ನ ಹುಡ್ಗಂಗೆ ಆಡಿದ್ ನಾನು. ಗೈಸ್ ಏನೋ ಒಂದು ಹೇಳ, ನಿಜವಾಗ್ಲೂ ಈ ಅರಿಶಿಣ ಶಾಸ್ತ್ರ ಆಗಿರ್ಬೋದು, ಈ ಸಾಂಗ್ಸು, ಇದೆಲ್ಲ ನೋಡ್ತಾ ಇದ್ರೆ ಬೇಗ ಮದುವೆ ಆಗ್ಬಿಡ್ಬೇಕು ಅನ್ಸುತ್ತೆ. ಅಲ್ಲಿವರೆಗೂ ಸುಮ್ಮನೆ ಇರ್ತೀವಿ. ಈ ಮದುವೆ ಸಾಂಗ್ಸು, ಈ ಅರಿಶಿಣ ಮಾಡೋದು, ಫೋಟೋಶೂಟ್ಸು, ಅದು ಇದು ಎಲ್ಲ ನೋಡ್ತಾ ಇದ್ರೆ ಫಸ್ಟು ಮದುವೆ ಆಗಿ ಹೋಗ್ಬಿಡ್ಬೇಕಂತ ಅನಿಸುತ್ತೆ, ಗೊತ್ತಾ? ನನಗೆ ಮಾತ್ರ ಈಗ ಅನಿಸುತ್ತಾ, ಅಥವಾ ನಿಮಗೂ ಯಾರಾದರೂ ಮೆಹಂದಿ ಹಾಕ್ಸ್ಕೊಳ್ಳೋದನ್ನ ನೋಡಿ, ಮದುವೆ ಸಾಂಗ್ ಕೇಳೋದನ್ನ ನೋಡಿ ನಿಮಗೂ ಅನಿಸುತ್ತಾ ಅಂತ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕಂತ ವಿನಂತಿ. ಫೈನಲಿ ಎಲ್ಲ ಮುಗ್ದೋದ್ಮೇಲೆ ಬಂದಿರೋದು ಕಾಗೆ ಮರಿ. ಗೈಸ್ ಒಂಚೂರು ಬೆಳ್ಳಗಾಗ್ಬಿಟ್ಟವಳೆ. ಏನಕ್ಕಂತಿ ಟೈಮ್ ಪೃಥ್ವಿ ಅವ್ರನ್ನ ಮೀಟ್ ಮಾಡಿರೋದು. ಹೇಗಿದ್ದೀರಾ ಪೃಥ್ವಿ? ಏಯ್ ಇಲ್ಲ, ಪೃಥ್ವಿ ಅವ್ರನ್ನ ಇದುವರೆಗೂ ನಾನು ಮೀಟ್ ಮಾಡಿದೆ 2 times ಅಲ್ಲ. ಒಂದ್ಸಲ ಶೂಟಿಗಿತ್ತು ಅಂದ್ರೆ ಬರ್ಡೇ, ಅದು ಇದು ಬರ್ಡೇಸ್ಗಳಲ್ಲಿ ಅಲ್ಲಿ ಇಲ್ಲಿ ಮತ್ತೆ ಯಾವ್ದಾದ್ರು ಪರ್ಸನಲಿ ಮೀಟ್ ಮಾಡಿಲ್ಲ. ಪರ್ಸನಲಿ ಮೀಟ್ ಮಾಡಿಲ್ಲ. ನೋಡಿ ಗೈಸ್ ಇಬ್ರು ಹಾಕ್ತೀನಿ ಗೈಸ್. ನನಗೆ ಗೊತ್ತಿಲ್ಲದೆ ಇವ್ರಿಬ್ರು ಏನೋ ನಡೆಸ್ತಾ ಇದ್ದಾರೆ. ಊಟ ಮಾಡಕ್ ಹೋದ ಕೈ ತೊಳ್ಕೊಂಡ್ ಬಂದಿವ್ರು ಬಾವ. ನಿಜ ಹೇಳಿ ಪೃಥ್ವಿ ಅವರೇ, ರೂಮರ್ಸ್ ನೀವಿಬ್ರು ಡೇಟ್ ಮಾಡ್ತಾ ಇದ್ದೀರಂತ? ಇಲ್ಲ, ಜನ ಮಾತಾಡ್ತಿದ್ದಾರೆ. ಓಕೆ, ಅಂದ್ರೆ ಕ್ಲಾರಿಟಿ ಕೊಡು, ಜನ ಮಾತಾಡ್ತಿದ್ದಾರೆ. ಯು ಬೋತ್ ಆರ್ ಗುಡ್ ಫ್ರೆಂಡ್ಸ್ ರೈಟ್? ನೈಸ್. ನಾನು ಹಂಗೆ ಅನ್ಕೊಂಡಿದ್ದೀನಿ. ನೋಡಿ ಗೈಸ್ ಎಷ್ಟು ಬ್ಯೂಟಿಫುಲ್ ಫ್ರೆಂಡ್ಸ್. ಅರ್ಥ ಆಯ್ತಾ? ಎಷ್ಟು ಬ್ಯೂಟಿಫುಲ್ ಆಗಿ ಗುಡ್ ಫ್ರೆಂಡ್ಸ್ ಅಂದ್ರೆ ಇವ್ರ ತರ ತರ ಅಷ್ಟೇ. ದಿವ್ಯಾ ಅವರು ಎಲ್ಲಾದ್ರೂ ದಯವಿಟ್ಟು ಸೈಡಿಗೆ ಬರ್ಬೇಕು ಅಂತ. ನೀರ ಇಲ್ಲ. ಬೇಡಪ್ಪ ಸಾಕು. ಕೆಲಸ ನೀನೇ ಬಿಡ್ತಿಲ್ಲ ಆಮೇಲೆ ಎಲ್ಲ ತೆಗಿತಾಳೆ. ನೀನ್ ಜಾಡ್ಸೋದಂದ್ರೆ ವೆನ್ಯೂ ಬಿಟ್ಟು ಜಾತ್ರೆ ನಡೀತಾ ಇದೆ ನೋಡಿ. ಹೆಸರೇ ಗುಬ್ಬಿ. ನೋಡಿ ಎಂತ ದೊಡ್ಡ ಜಾತ್ರೆ ಇವಳು ಅಂದ್ರೆ, ಇಂಥ ಜಾತ್ರೆ. ಈ ಜಾತ್ರೆ ನೀವು ಫೋಟೋ ಮೇಲೆ ಇಡೋದು ಇವ್ರೆಂತ ಜಾತ್ರೆ. ಬಟ್ ಮಜಾ ಇರೋದೇನಪ್ಪಾ ಅಂದ್ರೆ ಹಲ್ದಿ ನಡೀತಾ ಇದ್ರು ಹಾಗಿಂಗ್ ಬಿಟ್ಟಿದ್ವಲ್ಲ ನಿಮ್ಮ ಡೆಡಿಕೇಶನ್. ಇದು ಬರ್ಲಿ ಚಪ್ಪಾಳೆ. ನಾನು ಹೊಡಿತೀನಿ, ಕರೆಕ್ಟಾಗಿ ಹೊಡಿತಿದ್ದೆ ಮೇಡಮ್. ಏನ್ ಗೊತ್ತಾ, ಇಷ್ಟು ಬಿಸಿಲಲ್ಲಿ ತಣ್ಣೀರಲ್ಲಿ ಇವರಿಬ್ರು ಎಲ್ಲ ಹೋಗ್ತವ್ರೆ. ಗೈಸ್ ನಾನು ಬೇರೆ ತರ ನಾನು ಸಾಚ ನಾನು ಮಾಡಲ್ಲ, ಸುಳ್ಳು ಮಾಡ್ತೀನಿ. ಏನು ಸೈಡ್ ಇದ್ದಾಗ ಏನು ನೀನು ಅದೇ ಮಾಡಕ್ ಹೋಗ್ತಿದ್ದೆ ಅವಳ ಜೊತೆಲಿ? ಹೋಗು, ಆಯ್ತು ಗೊತ್ತಾಯ್ತು. ಫ್ರೆಂಡ್ ಫೈನಲಿ ಬಿಸಿ ಇತ್ತು, ಏನೋ ಫ್ರೀ ಆಗೋಳೆ. ಬಾವು ಚೆನ್ನಾಗಿರೋ ಎಲ್ಲ ಹೆಂಗಿದು ಚೆನ್ನಾಗಿದೆಯಾ ಬಿಡೆ. ಬ್ಯೂಟಿ ಕ್ವೀನ್ ಇದು, ಬ್ಯೂಟಿ ಕ್ವೀನು ಇದು. ವಿಡಿಯೋ ಮಾಡ್ತಾಳಲ್ಲ ಇವಳೆ ಇವ್ಳು ದೊಡ್ಡ ಬ್ಯೂಟಿ.
ಏಯ್ ಹಂಗೆಲ್ಲ ಮಾಡಿದ್ರೆ ಸಾಯಿಸ್ಬಿಡ್ತೀನಿ, ರಿಪೋರ್ಟ್ ಮಾಡ್ತೀನಿ ಸ್ವಲ್ಪ ಬ್ಲಾಗಿಗೆ. ಸೋನು ರಿಪೋರ್ಟ್ ಮಾಡ್ತಾಳಂತೆ. ನಾನು ರಿಪೋರ್ಟ್ ಮಾಡ್ತೀನಿ ಫಸ್ಟ್. ಹೋಗಿ ಇಷ್ಟು ದಿನ ವರ್ಕೌಟ್ ಮಾಡಿದ್ದಕ್ಕೂ ಸಾರ್ಥ. ಎಷ್ಟು ಕೆಜಿ ಇದ್ದೀನಿ? 45. ಕಾಟ ಹೇಳು. ನಿಜ. ಮತ್ತೆ ಮೊಣಭಾರ ಇದೆಯಾ? ಹಿಂಗ್ ಒಂದ್ಸಲ ಟ್ರೈ ಮಾಡ್ಲಾ? 100%. ಬೇಡ, ನಾನೇ ಬೇಡ ತಾಯಿ. ನಾನು 57 ಇದ್ದೀನಿ. 45 kg ಎತ್ತಿ ಎಷ್ಟು ಬಿಲ್ಡಪ್ ತಗೋತಾಳಂತೆ. ಎಷ್ಟಿದೆ ನೀನು? 57 ಇದ್ದಾಳಂತೆ. ಬನ್ನಿ, ನಾನು ಹಿಂಗೆತ್ತಲ್ಲ, ಚಿಕ್ಕ ಮಕ್ಳು ತರ ಹಿಂಗೆತ್ತೀನಿ. ಆಯ್ತಮ್ಮ. ಅಮ್ಮ ಹೆಂಗೆ? ನಾನು ಟ್ರೈ ಮಾಡ್ಲಾ? ನಾನು 90 kg 100 kg ಲಿಫ್ಟ್ ಮಾಡ್ತೀನಿ. ಏನ್ ಆರಾಮಾಗಿ ಎತ್ಬಿಟ್ಲು. ಹಿಂಗೆ ಎತ್ತಿ ಹಿಂದೆ ಹಾಕೊಂಡ್ಬಿಡ್ತೀನಿ ನಾನು. ಗೈಸ್, ಇವಳು 47 kg ಲಿಫ್ಟ್ ಮಾಡಿದ್ದಾಳೆ, ನಾನು 57 kg ಲಿಫ್ಟ್ ಮಾಡಿದ್ದೀನಿ. ಹಿಂಗೊಂದು ಪೋಸ್, ಮಾಂಸ ಎಲ್ಲ 1/4 kg ಎಲ್ಲ ಹಂಗೆ ಕಮೆಂಟ್ ಮಾಡಿ. ಸ್ಮೈಲ್ ಮಾಡು, ನನ್ನನ್ನು ನೋಡು ಅಟ್ಲೀಸ್ಟ್. ಆಯ್ತಾ ಅಂಕಲ್ ಇಡು, ವೇಟ್ ಮಾಡ್ತೀನಿ. ದೇವ್ರನ್ನ ನೋಡಿ, ನಮ್ಮ ಕ್ಯಾಮ್ರಾ ಲುಕ್ ನೋಡಿ, ಸ್ವಲ್ಪ ಕೈ ಎಲ್ಲ ಟಚ್ ಆಗಲಿ, ಕೈ ಹಿಡ್ಕೊಳ್ಳಿ, ಕೆನೆಗೆರೆ ಹಿಡ್ಕೊಬಿಡಿ. ಮೇಡಮ್ ಎಲ್ಲ ನೋಡಿ ಕ್ಯಾಮ್ರಾ ಸ್ಮೈಲ್. ಲೇಟ್ ಆಗ್ಬಿಡುತ್ತೆ. ಅಲ್ಲೇ ನೋಡ್ತೀನಿ, ಇಲ್ಲೂ ಬರ್ತಾ ಇದೀವಿ. ಎರಡು ಫೋನಲ್ಲಿ ಮಾಡೋದು ಕಷ್ಟ. ಗೈಸ್ ಎಲ್ಲರೂ ಕೈ ಜೋಡಿಸಿ. ಓಕೆ ಓಕೆ ಓಕೆ. ಏ ವಾಯ್ಸ್ ಕೊಡ್ರಿ ಯಾರಾದ್ರೂ. ಸ್ಮೈಲ್ ಮಾಡಿ ಹರ್ಷ. ನೈಸ್ 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 ನೈಸ್. ನೆಕ್ಸ್ಟ್ ಒಂದ್ ನಿಮಿಷ ಏಯ್ ನೀಟಾಗಿ ಕುತ್ಕೋ. ಪಾಪ ಯಾಕೆ ನಮ್ಮ ಹುಡುಗಿಗೆ ಹಂಗ್ ಮಾಡೋದು? ಅವ್ರ ಅತ್ತೆ. ಓಕೆ, ನೈಸ್ ನೈಸ್ ನೈಸ್. ರೆಡಿನಾ? ಓಕೆ, ಒಂದು ನಿಮಿಷ. ಈ ಸೈಡ್ ನೀರು ಜಾಸ್ತಿ ಬಂತು. ಹೌದು, ರೆಡಿ 3 2 1. ನೀನ್ ಹೆಂಗಿದ್ರು ಚೆನ್ನಾಗಿದ್ಯಾ ಬಿಡೆ. ನಿಜ ಕಣೆ, ಬ್ಯೂಟಿ ಕ್ವೀನ್. ಇದು ಬ್ಯೂಟಿ ಕ್ವೀನು, ಇದು ವಿಡಿಯೋ ಮಾಡ್ತಾಳಲ್ಲ ಇವಳೆ. ಇವಳು ದೊಡ್ಡ ಬ್ಯೂಟಿ ಬಿಡು. ಏಯ್ ಹಂಗೆಲ್ಲ ಮಾಡಿ. ಎಲ್ಲಿ ಬಾವ್, ತಲೆ ಎತ್ತು, ಸ್ವಲ್ಪ ತಲೆ ಎತ್ತು. ಸೋನು ರಿಪೋರ್ಟ್ ಮಾಡ್ತಾಳಂತೆ. ನಾನ್ ರಿಪೋರ್ಟ್ ಮಾಡ್ತೀನಿ ಫಸ್ಟ್, ನಾನು ಅಪ್ಲೋಡ್ ಮಾಡೋದಲ್ವಾ? ಇವಳು ಊರಿಗೆ ಮುಂಚೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ. ಇವಳ ವಿಡಿಯೋ ತಗೋತಾಳೆ, ಎಡಿಟ್ ಮಾಡಲ್ಲ, ಟೆನ್ಷನ್ ತಗೋಬಿಟ್ರೆ. ಅವಳು ಯಾವಾಗ್ಲೂ ಹಂಗೇನೆ ಅವಳು. ಏನು ಎಡಿಟರ್ ಬೇಕು ಯಾರಾದ್ರೂ. ಸೊ ಗೈಸ್, ಗುಬ್ಬಿಗೆ ಎಡಿಟರ್ ಬೇಕಂತೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಗುಬ್ಬಿ ನಿಂದು ಇದಾಕು, ಮೇಲ್ ಐಡಿ ಹಾಕು. ನನ್ನ ಬಯೋದಲ್ಲಿ ಇದೆ, ಇನ್ಸ್ಟಾಗ್ರಾಮ್ ಬಯೋಲ್ಲ. ಓಕೆ, ಕಾಂಟ್ಯಾಕ್ಟ್ ಮಾಡಿ. ಪೇ ಮಾಡ್ತೀರಲ್ಲ ಮೇಡಮ್? ಅವ್ರು ಏನ್ ಕೆಲಸ ಮಾಡ್ತಾರೆ ಅದಕ್ಕೆ ವರ್ಕ್ ಪೇ ಮಾಡ್ತೀನಿ. ನನಗೆ ನಂಬಿಕೆ ಇಲ್ಲ, ನಿಮ್ಗೆ ನಂಬಿಕೆ ಇಲ್ಲ, ಕಾಂಟ್ಯಾಕ್ಟ್ ಮಾಡಿ. ಅವಳನ್ನ ನಂಬೇಡಿ, ನನ್ನ ನಂಬಿ. ಅಲೋ, ನಾನು ಪೇ ಮಾಡೇ ಮಾಡಿಸ್ತಾ ಇರೋದು ಅಲ್ವಾ ಪೃಥ್ವಿ? ಎಸ್ ಎಸ್ ಎಸ್. ಪೃಥ್ವಿ ಗೊತ್ತು. ಅಲೋ, ನೀನು ಇವಾಗ ಸಿಕ್ಕಿದ್ಯಾ ಪೃಥ್ವಿಗೆ? ನಾನು ಪೃಥ್ವಿ 6 years ಇಂದಾನೆ ಫ್ರೆಂಡ್ಸ್, ತಿಳ್ಕೊ. ಚೆನ್ನಾಗಿ ಗೊತ್ತು. ಏಯ್, ವಿ ಆರ್ ಜಸ್ಟ್ ಫ್ರೆಂಡ್ಸ್. ಏನು ಹೀಗೆ ರೆಡಿ ಆಗದೆ ಮಾಡ್ರನ್ ಅಷ್ಟೇ, ಇನ್ನೇನಿಲ್ಲ. ಸೊ ಗೈಸ್, ಅರ್ಶನ ಎಲ್ಲ ಮೆತ್ತಿದ್ದಾಯ್ತು, ವಿಡಿಯೋ ಎಲ್ಲ ಮಾಡಾಯಿತು. ಪಾಪ ಆ್ಯಂಕರ್ ಅಂತೂ ಸುಸ್ತಾಗಿ ಮಲಗಿದ್ದಾರೆ. ನನಗೆ ಎನರ್ಜಿ ಇಲ್ಲ. ನಮ್ಮ ದಿವ್ಯಾಂಗೆ ಡ್ಯಾನ್ಸ್ ಮಾಡಿದ್ರೂ ಅಷ್ಟು ಎನರ್ಜಿಯಾಗಿ ಕೂತಿದ್ದಾಳೆ ನೋಡಿ. ಹುಡುಗ ಅವ್ರ ಅಮ್ಮ ಎನರ್ಜಿ ಬಂತು. ರೆಡಿ ಹಿಂಗಾಗಿದ್ದಾರೆ, ಫುಲ್ ಕಮಾನ್. ಇವಾಗ ಸ್ಟ್ರಾಂಗ್. ಇವಾಗ ಆಂಕರ್ ಎನರ್ಜಿ ಅಂತ ಹೇಳಲ್ಲ ನೋಡಿ. ಇವಾಗ ಕಮಾನ್ ಗೈಸ್, ಬರ್ಲಿ ಜೋರಾದ ಚಪ್ಪಾಳೆ. ಪ್ರೀತಮ್ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ. ನನಗೂ ಕೊಡಪ್ಪ ಪ್ಲೀಸ್, ನನಗೆ ಫಸ್ಟ್. ಆಯ್ತಾಯ್ತು.
ಸ್ಮೈಲ್ ಮಾಡು ಬಾ. ಬರ್ಲಿ ಸ್ಮೈಲ್. ಒಂದ್ಸರಿ ಕಣ್ಣನ್ ಕಣ್ಣಿಟ್ ನೋಡಿ, ಸ್ಮೈಲ್ ಅಲ್ಲ ಬ್ಲಶ್ ಆಗ್ಬಿಡುತ್ತೆ. ಕಣ್ಣ ರಸಿಗ ತಂದು ಇಟ್ಕೊಬೇಕು ತಾನೆ. ರೈಟ್ ಹಿಂಗ್ ತೋರ್ಸು ಬಾ, ಹಿಂಗ್ ತೋರ್ಸು. ಮಧ್ಯ ಹಿಡ್ಕೊಳ್ಳಿ ಇಬ್ರು, ಮಧ್ಯ. ಗೈಸ್ ನೆಕ್ಸ್ಟ್ ಇದ್ದಿದ್ದೆ ಎಂಗೇಜ್ಮೆಂಟ್ಗೆ ನಾನು ಈ ಒಂದು ಬ್ಯೂಟಿಫುಲ್ ಆಗಿರೋ ಔಟ್ಫಿಟ್ನ ಹಾಕ್ಕೊಂಡಿದ್ದೆ. ತುಂಬ ಸಾಂಗ್ಸ್ ಇತ್ತು, ಸೌಂಡ್ಸ್ ಇತ್ತು, ಹಾಗಾಗಿ ನನ್ನ ವಾಯ್ಸ್ ಅಲ್ಲಿ ವ್ಲಾಗ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಇದು ಎಂಗೇಜ್ಮೆಂಟಿಗೆ ಕಟ್ ಮಾಡ್ಸೋಕ್ಕೆ ಅಂತ ತಂದಿದ್ದು ಕೇಕ್. ನಿಜವಾಗ್ಲೂ ಸಕ್ಕತ್ತಾಗಿತ್ತು. ಕಲರ್ ಕಾಂಬಿನೇಷನ್ ಏನು ಸಕ್ಕತ್ತಾಗಿದೆ ನೋಡಿ. ಸೊ ನನ್ನ ಮದುವೆಗೂ ಇದೇ ಥರ ಮಾಡ್ಸೋಣ ಅಂತ ನಾನು. ಅತ್ತೆ ಸೊಸೆ ಡ್ಯಾನ್ಸ್ ನೋಡಿ ಗಾಯ್ಸ್, ಏನು ಸಕ್ಕತ್ತಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಯ್ಯೋ ದೇವ್ರಿ, ನನಗೂ ಇದೇ ಥರ ಅತ್ತೆ ಸಿಗಲಿ ಫ್ಯೂಚರಲ್ಲಿ ಅಂತ ಬೇಡ್ಕೋತೀನಿ. ಯಾಕೆಂದರೆ ತುಂಬ ಫ್ರೆಂಡ್ಲಿ ಆಗಿದ್ದಾರೆ ಇವರು, ಅದಕ್ಕೆ. ಗೈಸ್ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಮಾರ್ನಿಂಗ್ ಟು ನೈಟ್ವರೆಗೂ ಫುಲ್ ಫಂಕ್ಷನ್ ನೋಡಿದ್ರಲ್ಲ ನೀವೇ. ಬಟ್ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಐ ಆಮ್ ರಿಯಲಿ ಸಾರಿ. ಸಂಗೀತಲ್ಲಿ ಒಳ್ಳೆ ಮಸ್ತ್ ಮಜಾ ಮಾಡಿದ್ವಿ ನಾವು. ಬಟ್ ನಿಮಗೆ ಗೊತ್ತು, ನಾನು ಸಾಂಗ್ಸ್ ಫುಲ್ ವಿಡಿಯೋಸ್ಗಳನ್ನ ಹಾಕಿದ್ರೆ ಮಾನಿಟೈಸೇಷನ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಟಾಟಾ, ಬಾಯ್, ಲವ್ ಯು. ಗೈಸ್ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಮಾರ್ನಿಂಗ್ ಟು ನೈಟ್ವರೆಗೂ ಫುಲ್ ಫಂಕ್ಷನ್ ನೋಡಿದ್ರಲ್ಲ ನೀವೇ. ಬಟ್ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಐ ಆಮ್ ರಿಯಲಿ ಸಾರಿ. ಸಂಗೀತಲ್ಲಿ ಒಳ್ಳೆ ಮಸ್ತ್ ಮಜಾ ಮಾಡಿದ್ವಿ ನಾವು. ಬಟ್ ನಿಮಗೆ ಗೊತ್ತು, ನಾನು ಸಾಂಗ್ಸ್ ಫುಲ್ ವಿಡಿಯೋಸ್ಗಳನ್ನ ಹಾಕಿದ್ರೆ ಮಾನಿಟೈಸೇಷನ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಟಾಟಾ, ಬಾಯ್, ಲವ್ ಯು.